ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತಿನ ದಿನಗಳಲ್ಲಿ ನಾವು ಎಲ್ಲಿ ನೋಡಿದ್ರೂ ಬ್ರ್ಯಾಂಡ್ಗಳ್ದೇ ಕಾರುಬಾರು. ಸಾವಿರಾರು ಬ್ರ್ಯಾಂಡ್ಗಳು ನಮ್ಮ ಗಮನ ಸೆಳೆಯೋಕೆ ಪ್ರಯತ್ನಿಸ್ತಾ ಇರ್ತವೆ. ಆದ್ರೆ ನಮ್ಮ ನೆನಪಲ್ಲಿ ಉಳಿಯೋದು ಮಾತ್ರ ಕೆಲವೇ ಅಲ್ವಾ? ಹಾಗಿದ್ರೆ ಅವುಗಳಿಗೆ ಮಾತ್ರ ಅದು ಹೇಗೆ ಸಾಧ್ಯ? ಇದರ ಹಿಂದಿರೋ ರಹಸ್ಯ ಏನು? ಬನ್ನಿ, ಇವತ್ತು ನಾವು ಬ್ರ್ಯಾಂಡ್ ಪೊಸಿಷನಿಂಗ್ನ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಇದು ಯಾವುದೇ ಬ್ರ್ಯಾಂಡನ್ನ ಜನಜಂಗುಳಿಯಿಂದ ಮೇಲೆತ್ತಿ ನಿಲ್ಸೋ ಒಂದು ಅದ್ಭುತ ತಂತ್ರ. ಒಂದು ಕ್ಷಣ ಯೋಚನೆ ಮಾಡಿ, ಜಗತ್ತಿನ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಕಂಪ್ನಿಗಳು ತಮ್ಮ ಇಡೀ ಸ್ಟ್ರಾಟಜಿಯನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತವೆ ಅಂದ್ರೆ ನಂಬ್ತೀರಾ? ಹೌದು, ಆ ಒಂದೇ ಒಂದು ವಾಕ್ಯ ಇದೆಯಲ್ಲ, ಅದೇ ಅವರ ಪ್ರತಿಯೊಂದು ಹೆಜ್ಜೆಗೂ ದಾರಿದೀಪ. ಹಾಗಿದ್ರೆ ಅದೇನು ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ಅದರ ಹೆಸರೇ ಬ್ರ್ಯಾಂಡ್ ಪೊಸಿಷನಿಂಗ್ ಸ್ಟೇಟ್ಮೆಂಟ್. ಇದು ಸುಮ್ನೆ ಕೇಳೋಕೆ ಟ್ಯಾಗ್ಲೈನ್ ತರ ಇದ್ರೂ ಅದಕ್ಕಿಂತ ತುಂಬಾನೇ ಪವರ್ಫುಲ್. ಇವತ್ತು ನಾವು ಇದರ ಬಗ್ಗೆನೇ ಆಳವಾಗಿ ಮಾತಾಡೋಣ. ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಒಂದು ಬ್ರ್ಯಾಂಡನ್ನ ಹೇಗೆ ಬಲಿಷ್ಠವಾಗಿ ನಿಲ್ಲಿಸುತ್ತೆ ಅಂತ ನೋಡೋಣ. ನೋಡಿ, ಈ ಬ್ರ್ಯಾಂಡ್ ಪೊಸಿಷನಿಂಗ್ ಸ್ಟೇಟ್ಮೆಂಟ್ ಅನ್ನೋದು ಬರೀ ಹೊರಗಿನ ಜನರಿಗೆ ತೋರ್ಸೋಕಲ್ಲ. ಇದು ಆಕ್ಚುಲಿ ಕಂಪ್ನಿ ಒಳಗಿನವರಿಗೆ ಒಂದು ಗೈಡ್ಲೈನ್, ದಾರಿ ತಪ್ಪಿದಾಗ ಸರಿಯಾದ ದಿಕ್ಕು ತೋರಿಸೋ ಒಂದು ಧ್ರುವ ತಾರೆ ಇದ್ದ ಹಾಗೆ. ಒಂದು ಪ್ರಾಡಕ್ಟ್ ಡಿಸೈನ್ ಮಾಡೋದ್ರಿಂದ ಹಿಡಿದು ಮಾರ್ಕೆಟಿಂಗ್ ಕ್ಯಾಂಪೇನ್ ಮಾಡೋವರೆಗೂ ಪ್ರತಿಯೊಂದು ಡಿಸಿಷನ್ಗೂ ಇದೇ ಮೂಲಾಧಾರ. ಸರಿ, ಹಾಗಿದ್ರೆ ಈಗ ನಾವು ಈ ಇಡೀ ಚರ್ಚೆಯ ಹೃದಯ ಭಾಗಕ್ಕೆ ಬಂದಿದ್ದೇವೆ. ಬನ್ನಿ, ಒಂದು ಬ್ರ್ಯಾಂಡಿನ ಅಸಲಿ ಗುರುತನ್ನ ಕಟ್ಟಿಕೊಡುವ ಆ ಒಂದು ಮ್ಯಾಜಿಕ್ ಫಾರ್ಮುಲಾ ಅಥವಾ ಆ ಶಕ್ತಿಯುತವಾದ ಬ್ಲೂಪ್ರಿಂಟ್ ಏನಿದೆ ಅಂತ ನೋಡೋಣ. ಪ್ರತಿಯೊಂದು ಸಕ್ಸಸ್ಫುಲ್ ಬ್ರ್ಯಾಂಡಿನ ಅಡಿಪಾಯನೇ ಇದು. ನೋಡಿ, ಇದು ಕೇವಲ ಒಂದು ವಾಕ್ಯದ ಹಾಗೆ ಕಾಣಿಸಿದ್ರೂ ಇದೊಂದು ತುಂಬಾನೇ ಶಕ್ತಿಶಾಲಿ ಸೂತ್ರ. ಇದರಲ್ಲಿ 4 ಮುಖ್ಯ ಭಾಗಗಳಿವೆ. ಮೊದಲನೇದು ಟಾರ್ಗೆಟ್ ಆಡಿಯನ್ಸ್, ಅಂದ್ರೆ ನಮ್ಮ ಗ್ರಾಹಕರು ಯಾರು ಅಂತ. ಎರಡನೇದು ಫ್ರೇಮ್ ಆಫ್ ರೆಫರೆನ್ಸ್, ಅಂದ್ರೆ ನಮ್ಮ ಬ್ರ್ಯಾಂಡ್ ಯಾವ ಕ್ಯಾಟಗರಿಗೆ ಸೇರಿದು. ಮೂರನೇದು ಪಾಯಿಂಟ್ ಆಫ್ ಡಿಫರೆನ್ಸ್, ಅಂದ್ರೆ ನಾವು ಬೇರೆಯವರಿಂದ ಹೇಗೆ ಭಿನ್ನ. ಮತ್ತು ಕೊನೆಯದಾಗಿ ರೀಸನ್ ಟು ಬಿಲೀವ್, ಅಂದ್ರೆ ಜನ ನಮ್ಮನ್ನ ಯಾಕೆ ನಂಬಬೇಕು ಅನ್ನೋದು. ಈ 4 ಸೇರಿದಾಗ ಒಂದು ಬ್ರ್ಯಾಂಡ್ಗೆ ಕ್ರಿಸ್ಟಲ್ ಕ್ಲಿಯರ್ ಆದ ದಿಕ್ಕು ಸಿಗತ್ತೆ. ಓಕೆ, ಈ ಫಾರ್ಮುಲಾ ನೋಡ್ವಿ. ಆದ್ರೆ ಇದರ ನಿಜವಾದ ಪವರ್ ಏನು ಅಂತ ತಿಳ್ಕೊಳಕ್ಕೆ ಇದನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಬನ್ನಿ. ಪ್ರತಿಯೊಂದು ಭಾಗಕ್ಕೂ ಅದರದೇ ಆದ ಒಂದು ಸ್ಪೆಸಿಫಿಕ್ ಕೆಲ್ಸ ಇದೆ. ಇವೆಲ್ಲ ಸೇರಿದಾಗನೇ ಒಂದು ಸೋಲಿಲ್ಲದ ಬ್ರ್ಯಾಂಡ್ ಹುಟ್ಕೊಳ್ಳೋದು. ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಅಂದ್ರೆ ನಾವು ಯಾರಿಗೆ ಮಾತಾಡ್ತಾ ಇದ್ದೀವಿ ಅಂತ ಕೇಳ್ಕೊಳ್ಳೋದು. ಇಲ್ಲಿ ಎಷ್ಟು ಸ್ಪೆಸಿಫಿಕ್ ಆಗಿರ್ತೀವೋ ಅಷ್ಟು ಒಳ್ಳೆದು. ನಮ್ಮ ಪ್ರಾಡಕ್ಟ್ ಎಲ್ಲರಿಗೂ ಅಂತ ಹೇಳಿದ್ರೆ ಅದು ಕೊನೆಗೆ ಯಾರಿಗೂ ತಲುಪಲ್ಲ. ನಮ್ಮ ಗ್ರಾಹಕ ಯಾರೋ, ಅವರ ಬೇಕು ಬೇಡಗಳೇನೋ, ಅವರ ಆಸಕ್ತಿಗಳೇನೋ ಅಂತ ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಅವರನ್ನ ತಲುಪ್ಬೋದು. ಸರಿ, ನಮ್ಮ ಗ್ರಾಹಕರು ಯಾರು ಅಂತ ಗೊತ್ತಾಯ್ತು. ಮುಂದಿನ ಪ್ರಶ್ನೆ, ನಾವು ಏನು ಅಂತ. ಅಂದ್ರೆ ಗ್ರಾಹಕರ ತಲೆಯಲ್ಲಿ ನಮ್ಮ ಬ್ರ್ಯಾಂಡ್ ಯಾವ ಜಾಗದಲ್ಲಿ ಕೂರುತ್ತೆ? ಅದೊಂದು ಹೆಲ್ದಿ ಸ್ನ್ಯಾಕ್ ಕ್ಯಾಟಗರಿಯಾ, ಇಲ್ಲ ಒಂದು ಲಕ್ಸುರಿ ಕಾರ್ ಕ್ಯಾಟಗರಿಯಾ, ಅಥವಾ ಒಂದು ಸಾಫ್ಟ್ವೇರ್ ಟೂಲಾ? ಈ ಕ್ಲಾರಿಟಿ ಇದ್ರೆ ಜನರಿಗೆ ನಮ್ಮ ಬ್ರ್ಯಾಂಡ್ ಅಂದ್ರೆ ಏನು ಅಂತ ಪಟ್ಟಂತ ಅರ್ಥ ಆಗುತ್ತೆ. ಇಲ್ಲೇ ನೋಡಿ ನಿಜವಾದ ಮ್ಯಾಜಿಕ್ ಇರೋದು. ನಾವು ಬೇರೆಯವರಿಗಿಂತ ಹೇಗೆ ಭಿನ್ನ, ನಮ್ಮ ಕಾಂಪಿಟೇಟರ್ಸ್ ಕೊಡೋಕ್ ಆಗದೇ ಇರುವಂತಹ ಯಾವ ಯುನೀಕ್ ಬೆನಿಫಿಟ್ ಅನ್ನ ನಾವು ಕೊಡ್ತಿದ್ದೀವಿ. ಇದು ಬರೀ ಒಂದು ಫೀಚರ್ ಆಗಿರಬಾರ್ದು, ಇದು ನಮ್ಮ ಬ್ರ್ಯಾಂಡ್ನ ಆತ್ಮ ಆಗಿರ್ಬೇಕು. ಅದೇ ನಮ್ಮನ್ನ ಬೇರೆಯವರಿಂದ ಎದ್ದು ಕಾಣುವಂತೆ ಮಾಡೋದು. ಮತ್ತು ಕೊನೆಯದಾಗಿ, ಜನ ನಮ್ಮನ್ನ ಯಾಕೆ ನಂಬೇಕು? ಅಲ್ಲ, ನಾವು ಬೇರೆಯವರಿಗಿಂತ ಬೆಟರ್ ಅಂತ ಹೇಳ್ತೀವಿ ಸರಿ, ಆದ್ರೆ ಅದಕ್ಕೆ ಪ್ರೂಫ್ ಏನು? ಇಲ್ಲಿ ನಾವು ಸಾಕ್ಷಿಯನ್ನ ಕೊಡಬೇಕು. ಅದು ನಮ್ಮ ಟೆಕ್ನಾಲಜಿ ಆಗಿರಬಹುದು, ನಾವು ಬಳಸೋ ಕ್ವಾಲಿಟಿ ಪದಾರ್ಥಗಳಾಗಿರಬಹುದು, ಅಥವಾ ನಮ್ಮ ಹ್ಯಾಪಿ ಕಸ್ಟಮರ್ಸ್ ಕೊಟ್ಟಿರೋ ರಿವ್ಯೂಸ್ ಆಗಿರಬಹುದು. ಇದೇ ನಮ್ಮ ಮಾಟಿಗೆ ಬೆಲೆ ತಂದುಕೊಡೋದು. ಒಂದು ಒಳ್ಳೆ ಪೊಸಿಷನಿಂಗ್ ಸ್ಟೇಟ್ಮೆಂಟ್ ಬರೀ ಕಂಪನಿಗೆ ಮಾತ್ರ ಲಾಭ ತರೋದಿಲ್ಲ, ಅದು ಗ್ರಾಹಕರಿಗೂ ಒಂದು ವ್ಯಾಲ್ಯೂ ಕೊಡುತ್ತೆ. ಅದು ಅವರ ತರ್ಕ ಅಂದ್ರೆ ತಲೆ ಮತ್ತು ಭಾವನೆ ಅಂದ್ರೆ ಹೃದಯ ಎರಡನ್ನೂ ಒಂದೇ ಸಮಯದಲ್ಲಿ ಹೇಗೆ ತಟ್ಟುತ್ತೆ ಅಂತ ಈಗ ನೋಡೋಣ. ನೋಡಿ, ಪವರ್ಫುಲ್ ಬ್ರ್ಯಾಂಡ್ಗಳು ಯಾವಾಗ್ಲೂ 2 ರೀತಿಯ ಲಾಭಗಳನ್ನ ಕೊಡ್ತವೆ. ಒಂದು ಫಂಕ್ಷನಲ್ ಬೆನಿಫಿಟ್, ಅಂದ್ರೆ ಅದು ನೇರವಾಗಿ ಒಂದು ಸಮಸ್ಯೆಯನ್ನ ಬಗೆಹರಿಸುತ್ತೆ. ಉದಾಹರಣೆಗೆ, ಒಂದು ಡಿಟರ್ಜೆಂಟ್ ಪೌಡರ್ ಬಟ್ಟೆಯ ಕಲೆಯನ್ನ ತೆಗೆಯುತ್ತೆ, ಇದು ಫಂಕ್ಷನಲ್. ಇನ್ನೊಂದು ಇಮೋಷನಲ್ ಬೆನಿಫಿಟ್, ಅದೇ ಡಿಟರ್ಜೆಂಟ್ ಪೌಡರ್ ಹೊಸ ಬಟ್ಟೆ ಹಾಕಿದ ಹಾಗೆ ಫೀಲ್ ಕೊಡುತ್ತೆ ಅನ್ನೋದು ಭಾವನಾತ್ಮಕ. ಯಶಸ್ವಿ ಬ್ರ್ಯಾಂಡ್ಗಳು ಇವೆರಡನ್ನೂ ಅದ್ಭುತವಾಗಿ ಮಿಕ್ಸ್ ಮಾಡ್ತವೆ. ಸರಿ, ಇಷ್ಟೊತ್ತು ಥಿಯರಿ ಬಗ್ಗೆ ಮಾತಾಡಿದ್ವಿ. ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ನಾವೊಂದು ಪೊಸಿಷನಿಂಗ್ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ನಿಜವಾಗ್ಲೂ ಸ್ಟ್ರಾಂಗ್ ಆಗಿದ್ಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದು ಹೇಗೆ? ಅದಕ್ಕೆ ಒಂದು ಸಿಂಪಲ್ ಚೆಕ್ಲಿಸ್ಟ್ ಇದೆ. ಇದನ್ನೊಂದು ಫೈನಲ್ ರಿಯಾಲಿಟಿ ಚೆಕ್ ಅನ್ಕೋಬೋದು.
ಯಾವುದೇ ಪೊಸಿಷನಿಂಗ್ ಸ್ಟೇಟ್ಮೆಂಟ್ ತಗೊಳ್ಳಿ, ಅದಕ್ಕೆ ಈ 4 ಪ್ರಶ್ನೆಗಳನ್ನ ಕೇಳಿ. 1. ಇದು ಕ್ಲಿಯರ್ ಆಗಿದೆಯಾ? ಅಂದ್ರೆ ನೋಡ್ದ ತಕ್ಷಣ ಅರ್ಥ ಆಗ್ತಿದ್ಯಾ? 2. ಇದು ನಮ್ಮ ಟಾರ್ಗೆಟ್ ಆಡಿಯನ್ಸ್ಗೆ ಮುಖ್ಯನಾ? ಅಂದ್ರೆ ಅವರ ಜೀವನದಲ್ಲಿ ಇದು ಏನಾದ್ರೂ ಬದಲಾವಣೆ ತರುತ್ತಾ? 3. ಇದು ಯುನೀಕ್ ಆಗಿದೆಯಾ? ಅಂದ್ರೆ ನಮ್ಮ ಕಾಂಪಿಟೇಟರ್ಸ್ ಇದನ್ನ ಸುಲಭವಾಗಿ ಕಾಪಿ ಮಾಡಬಹುದಾ? ಮತ್ತು 4. ಇದು ನಮ್ಮ ಬ್ರ್ಯಾಂಡ್ನ ಭವಿಷ್ಯದ ಜೊತೆ ಹೊಂದಿಕೊಳ್ಳುತ್ತಾ? ಈ 4 ಪ್ರಶ್ನೆಗಳಿಗೆ ಹೌದು ಅನ್ನೋ ಉತ್ತರ ಬಂದ್ರೆ ನಾವು ಸರಿ ದಾರಿಯಲ್ಲಿದ್ದೀವಿ ಅಂತ ಅರ್ಥ. ಕೊನೆಗೆ ಈ ಎಲ್ಲಾ ಪ್ರಶ್ನೆಗಳ ಸಾರಾಂಶ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಅದು ಹೀಗಿದೆ: ನಾವ್ ಯಾರು, ನಾವ್ ಏನ್ ಕೊಡ್ತಿದೀವಿ ಮತ್ತು ಜನ ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋದನ್ನ ಇದು ಕ್ಲಿಯರ್ ಆಗಿ ಹೇಳ್ತಿದೀಯಾ? ಇದಕ್ಕುತ್ತರ ಒಂದು ದೊಡ್ಡ ಹೌದಾಗಿರ್ಬೇಕು. ಇಲ್ಲ ಅಂದ್ರೆ ಆ ಸ್ಟೇಟ್ಮೆಂಟ್ ಮೇಲೆ ಇನ್ನೊಂದಿಷ್ಟು ಕೆಲ್ಸ ಮಾಡ್ಬೇಕು ಅಂತ ಅರ್ಥ. ಸರಿ, ಈಗ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ಕಟ್ಟೋಕೆ ಬೇಕಾದ ಅಡಿಪಾಯದ ಫಾರ್ಮುಲಾ ನಮ್ಮ ಕೈಯಲ್ಲಿದೆ. ಈ ಜ್ಞಾನ ಇಟ್ಕೊಂಡು ಈಗ ಮನಸ್ಸಲ್ಲಿ ಯಾವೆಲ್ಲ ಹೊಸ ಐಡಿಯಾಗಳು ಬರ್ತಾ ಇವೆ, ಈ ಒಂದು ಪವರ್ಫುಲ್ ಟೂಲ್ ಬಳಸಿ ಮುಂದೆ ಯಾವ ರೀತಿಯ ಅದ್ಭುತವಾದ ಬ್ರ್ಯಾಂಡನ್ನ ಕಟ್ಬೋದು ಯೋಚ್ನೆ ಮಾಡಿ ನೋಡಿ. ಸಾಧ್ಯತೆಗಳಿಗೆ ಕೊನೆಯೇ ಇಲ್ಲ.